ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವೂ ಸಮಯವು ನಿಮ್ಮಿಂದ ನೇಮಕವಾದಂಥ ಸಮಯವಾಗಿದೆ. ಹಾಗೂ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಇವತ್ತಿನ ಸಂದೇಶದ ಭಾಗ ಯಾವುದೆಂದರೆ, ಬೆಂಕಿಯಿಂದ ರಕ್ಷಿಸಲ್ಪಡುವರು ಎಂಬುದಾಗಿ ಭಾಗ 3ನೇ ಭಾಗವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಭಾಗಕ್ಕೆ ಹೋಗೋಣ. ಯೆಶಾಯ 9ನೇ ಅಧ್ಯಾಯ 2ನೇ ವಾಕ್ಯ. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶ ಹೊಳೆಯಿತು. ಕತ್ತಲಲ್ಲಿ ಸಂಚರಿಸಿದ ಜನರಂದರೆ ಅವರಿಗೆ ಶಾಂತಿ ಸಮಾಧಾನ ಇರಲಿಲ್ಲ. ಬಹಳ ಕಷ್ಟ, ಸಂಕಟ, ದುಃಖಗಳಿಂದ, ನಾನಾ ರೀತಿ ಪಾಪಗಳಿಂದ ಅವರು ಜೀವಿಸ್ತಾ ಇದ್ದರು. ಅವರ ಜೀವಮಾನದಲ್ಲಿ ಶಾಂತಿ ಸಮಾಧಾನವೇ ಇರಲಿಲ್ಲ. ಹೇಗೆ ಜೀವಿಸಬೇಕು, ಏನಪ್ಪ ನಮ್ಮ ಜೀವಿತ ಎಂಬುದಾಗಿ ಆಗಿರಬಹುದು. ಆವಾಗ ಅವರಿಗೊಂದು ಪ್ರಕಾಶ ಹೊಳೆಯಿತು. ಈ ಪ್ರಕಾಶ ಯಾವುದು ಎಂಬುದಾಗಿ ನಾವು ನೋಡಬೇಕಾದರೆ, ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಯೆಶಾಯ ಪ್ರವಾದಿಯ ಮುಖಾಂತರ ಈ ವಾಕ್ಯಗಳನ್ನು ಯೆಹೋವ ದೇವರು ಹೇಳಿಸಿದರು. ಆದರೆ ಇದು ಹೊಸ ಒಡಂಬಡಿಕೆಯ ಕಾಲದಲ್ಲಿ, ಯೇಸುವಿನ ಕಾಲದಲ್ಲಿ ನಡೆಯಿತು. ಅದರ ಕಡೆಗೆ ನಾವೀಗ ಗಮನ ಕೊಡೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೆಶಾಯ 4ನೇ ಅಧ್ಯಾಯ 14ರಿಂದ 16ರವರೆಗೆ ಓದಿಕೊಳ್ಳೋಣ. ಇದರಿಂದ ಮತ್ತಾಯ 4ನೇ ಅಧ್ಯಾಯ 14ರಿಂದ 16ರವರೆಗೆ, ಮತ್ತಾಯ 4, 14ರಿಂದ 16. ಇದರಿಂದ ಯೆಶಾಯನೆಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು. ಅದೇನೆಂದರೆ, ಆ ಮಾತು ಏನೆಂದರೆ, ಜೆಬುಲೂನ್ ಸೀಮೆ ಮತ್ತು ನೆಫ್ತಾಲಿಮ್ ಸೀಮೆ, ಯೋರ್ದಾನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲೆಯ ಸೀಮೆ. ಇಲ್ಲಿ ನಾವು ಜೆಬುಲೂನ್ ಸೀಮೆ ಮತ್ತು ನೆಫ್ತಾಲಿಮ್ ಸೀಮೆ ಎಂಬುದಾಗಿ ನೋಡ್ತಾ ಇದ್ದೀವಿ. ಅಂದರೆ ಅದು 2 ಊರುಗಳು ಅಥವಾ ತಾಲೂಕುಗಳಾಗಿರಬಹುದು. ಇದು ಎಲ್ಲಿದೆ ಅಂದರೆ, ಜೋರ್ದಾನ್ ಸಮುದ್ರದ ಕಡೆ ಹತ್ತಿರ ಇರುವಂಥದ್ದು. ಅಲ್ಲಿ ಬರೀ ಅನ್ಯ ಜನಗಳಿರುವಂಥ ಸೀಮೆ. ಅನ್ಯ ಜನಗಳಂದರೆ ದೇವರನ್ನು ಅರಿಯದವರು. ಹಳೆ ಒಡಂಬಡಿಕೆಯ ಯಹೂದ್ಯರಲ್ಲ, ಹೊಸ ಒಡಂಬಡಿಕೆಯ ಕ್ರೈಸ್ತರು ಅಲ್ಲ. ಅವರಲ್ಲಿ ಯಾವ ರೀತಿ ಜೀವಿಸಬೇಕೆಂಬುದಾಗಿ ಅವರಿಗೆ ಗೊತ್ತಿಲ್ಲ. ನಾನಾ ಥರದ ಪಾಪಗಳಿಂದ ತುಂಬಿ ಹೋಗಿರಬಹುದು. ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಂದ, ಕಣ್ಣೀರಿನಿಂದ, ಅಥವಾ ಜೀವಿತದಲ್ಲಿ ಶಾಂತಿ ಸಮಾಧಾನವೇ ಇಲ್ಲದೆ ಇದ್ದಿರಬಹುದು. ಅಲ್ಲಿ ಬರೀ ಅನ್ಯ ಜನಾಂಗಗಳು ಇದ್ದರು. ಅದರಲ್ಲಿ ಏನಾಯಿತು? ಇದನ್ನು ನೋಡಿ ದೇವರಿಗೆ ಬಹಳ ಬೇಸರವಾಯಿತು. ಇವರು ಪಾಪದಲ್ಲಿ ಜೀವಿಸುವುದು ಸರಿಯಿಲ್ಲ ಎಂಬುದಾಗಿ. ಹಾಗೆ 16ನೇ ವಚನಕ್ಕೆ ಹೋಗುವಾಗ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ದೊಡ್ಡ ಒಂದು ಬೆಳಕು ಅಂದರೆ ರಾತ್ರಿ ಬೆಳಕಿರೋದಿಲ್ಲ, ಬರೀ ಕತ್ತಲೆ ಇರ್ತದೆ. ಬೆಳಗಿನ ಜಾವದಲ್ಲಿ ಸೂರ್ಯ ಉದಯ ಆಗುತ್ತಲೇ ಬರುವಾಗ ಈ ಕತ್ತಲೆಯು ನೀಗಿ ಹೋಗಿ ಬೆಳಕು ಬರುತ್ತದೆ. ಎಲ್ಲವೂ ಮನುಷ್ಯರಿಗೆ ಕಾಣುತ್ತದೆ. ಕತ್ತಲೆಯಲ್ಲಿ ಏನು ಮಾಡಲು ಸಾಧ್ಯವಿಲ್ಲ, ಬೆಳಕು ಇಲ್ಲ. ಒಂದು ಕಡೆ ಹೋದಾಗ ನಾವು ಬೀಳ್ಬೋದು, ಕಾಲಿಗೆ ಮುಳ್ಳು ಚುಚ್ಚಬಹುದು, ಅಥವಾ ಏನೋ ದೊಡ್ಡ ಅವಘಡಗಳು ಕೂಡ ಸಂಭವಿಸಬಹುದು. ಹಾಗೆ ಇದು ಕತ್ತಲೆಂದರೆ ಪಾಪಗಳಿಗೆ ಸೂಚಿಸ್ತಾ ಇದೆ. ಹಾಗೆ ದೊಡ್ಡ ಬೆಳಕು ಕಾಣಿಸಿತು. ಈ ಬೆಳಕು ಯಾವುದು? ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದೇ. ಅವರಿಗೊಂದು ಬೆಳಕು ಕಾಣಿಸಿತು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆಗ ಈ ಬೆಳಕು ಯಾವುದು? ಹಾಗೆ ಮತ್ತಾಯ 4, 13ನೇ ವಚನವನ್ನು ಓದಿಕೊಳ್ಳೋಣ. ಊರನ್ನು ಬಿಟ್ಟು, ಬಳಿಕ ನಜರೇತ್ ಎಂಬ ಊರನ್ನು ಬಿಟ್ಟು ಜೆಬುಲೂನ್, ನಫ್ತಾಲಿಮ್ ಎಂಬ ನಾಡುಗಳಿಗೆ ಬಂದು ಸಮುದ್ರದ ಹತ್ತಿರದಲ್ಲಿರುವ ಕಪೆರ್ನೌಮ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇದು 12ನೇ ವಚನಕ್ಕೆ ನಾವು ಹೋಗುವಾಗ, ಯೋಹಾನನು ಸೆರೆಗೆ ಬಿದ್ದನೆಂದು ಯೇಸು ಕೇಳಿ ಆ ಸ್ಥಳವನ್ನು ಬಿಟ್ಟು ಗಲಿಲಯ ಸೀಮೆಗೆ ಹೊರಟು ಹೋದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಸ್ವಾಮಿ, ಈ ಜೋರ್ಡಾನ್ ನದಿಯ ಪಕ್ಕದಲ್ಲಿರುವಂಥ 2 ಊರುಗಳಲ್ಲಿ ಅನ್ಯ ಜನಗಳು ವಾಸವಾಗಿರುವಂಥದ್ದನ್ನು ನೋಡಿ, ಅವರು ನಾನಾ ರೀತಿ ಪಾಪಗಳಿಂದ ನರಳಾಡುತ್ತಾ ಇರುವುದನ್ನು ನೋಡಿ, ಕಷ್ಟ, ಸಂಕಟ, ದುಃಖಗಳಲ್ಲಿ ಜೀವಿಸ್ತಿರುವುದನ್ನು ನೋಡಿ ಅವರಿಗೆ ಬೇಸರಗೊಂಡು ಈ 2 ಸೀಮೆಗಳಿಗೆ ಅವರಿಗೆ ಹೋದರು. ಹೋಗಿ ಅಲ್ಲೇ ಮನೆ ಮಾಡಿಕೊಂಡು ಇದ್ದು
ಆ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದು ಅವರಿಗೆ ದೇವರ ದಾರಿಯನ್ನು ಹೇಳಿಕೊಟ್ಟರು, ದೇವರ ಸುವಾರ್ತೆಯನ್ನು ಸಾರಿದರು. ಶಾಂತಿ ಸಮಾಧಾನದಲ್ಲಿ ಜೀವಿಸಬೇಕಾದರೆ ನೀವು ಯಾವ ರೀತಿ ಜೀವಿಸಬೇಕು ಎಂಬುದಾಗಿ ತಂದೆಯಾದ ದೇವರಂದರೆ ಪರಲೋಕದ ವಿಷಯಗಳನ್ನು ಅವರಿಗೆ ಸಾರಿದರು. ಯೇಸು ಸ್ವಾಮಿ ಸ್ವತಃ ಈ ಅನ್ಯ ಜನಗಳಿರುವ ಎರಡು ಸೀಮೆಯಲ್ಲಿ ಇದುವೇ ಅವರಿಗೆ ಸೂರ್ಯೋದಯ, ಇದುವೇ ಅವರಿಗೆ ಬೆಳಕಾಯಿತು. ಹಾಗೆ ಇವತ್ತು ನನ್ನ ಜೀವಿತದಲ್ಲಿ ಕೂಡ, ಹಾಗೆ ಅನೇಕರ ನಿಮ್ಮ ಜೀವಿತದಲ್ಲಿ, ಇನ್ನೂ ಅನೇಕರ ಜೀವಿತದಲ್ಲಿ ಕೂಡ ಒಂದು ಸಮಯದಲ್ಲಿ ನಾನು ಕೂಡ ಅಲ್ಲಿ ನಾನಾ ರೀತಿ ಪಾಪಗಳಿಂದ ಜೀವಿಸ್ತಾ ಇದ್ದೆ. ಕಷ್ಟ, ಸಂಕಟ, ದುಃಖಗಳಿಂದ, ಪಾಪಗಳಿಂದಾಗಿ ನಾನು 3 ಸಲ ಮರಣಕ್ಕೂ ತೆಗೆದುಕೊಂಡು ಹೋಯಿತೆಂಬುದಾಗಿ ನನ್ನ ಸಾಕ್ಷಿಯಲ್ಲಿ ನೀವು ಹಿಂದೆ ತಿಳಿದುಕೊಂಡಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆವಾಗ ದೇವರು ಆರಿಸಿಕೊಂಡವರ ಮುಖಾಂತರ ನನಗೆ ಸುವಾರ್ತೆಯನ್ನು ಸಾರಿದಾಗ, ದೇವರು ನನ್ನ ಜೀವಿತದಲ್ಲಿ ಕಾರ್ಯ ಮಾಡಿದಾಗ, ಇವತ್ತು ಆ ಕತ್ತಲೆಯಿಂದ ಹೊರಬಂದು ಸೂರ್ಯೋದಯ, ಅದಕ್ಕಿಂತಲೂ ಸೂರ್ಯನನ್ನು ಸೃಷ್ಟಿ ಮಾಡಿದಂಥ ದೇವರ ಬೆಳಕಿನಲ್ಲಿ ದೇವರೇ ನಡೆಸ್ತಾ ಇದ್ದಾರೆ. ಪಾಪಗಳಿಂದ ಬಿಡುಗಡೆ ಮಾಡಿದರು, ಸೂರ್ಯೋದಯವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಜೀವಿತದಲ್ಲಿದ್ದಂಥ ಪಾಪಗಳಿಂದ ತೊಳೆದರು ದೇವರೇ. ಅದೇ ರೀತಿ ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ಆಗಿರಬಹುದು ಅಥವಾ ಆಗಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅನೇಕರು ದೇವರಿಗೆ ಪ್ರಿಯರಾದವರು ಕಷ್ಟ, ಸಂಕಟ, ದುಃಖಗಳಲ್ಲಿ ಜೀವಿಸುವುದು ಅವರಿಗೆ ಸರಿಯಿಲ್ಲ, ಗೊತ್ತಿಲ್ಲದೆ ಪಾಪ ಮಾಡ್ತಾ ಹೋಗ್ತಾ ಇದ್ದಾರೆ. ಅದರಿಂದ ಇವರು ನಾಶವಾಗುವುದು ಸರಿಯಿಲ್ಲ ಎಂಬುದಾಗಿ ಅನೇಕರಿಗೆ ದೇವರು ಆರಿಸಿಕೊಂಡವರ ಮುಖಾಂತರ ಸತ್ಯ ಸುವಾರ್ತೆಯನ್ನು ತಿಳಿಸಿ ಅವರನ್ನು ಪಾಪದಿಂದ ಬಿಡುಗಡೆ ಮಾಡುವವರಾಗಿದ್ದಾರೆ. ಅನ್ಯ ಜನರನ್ನು, ನಾನು ಈ ಹಿಂದೆ ಅನ್ಯನಾಗಿದ್ದೇನೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಇವತ್ತು ನಿಮ್ಮ ಜೀವಿತಕ್ಕೂ ಕೂಡ ನೆರವೇರಿರಬಹುದು ಅಥವಾ ನೆರವೇರಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಇಲ್ಲಿ 13ನೇ ವಚನವನ್ನು ನಾವು ನೋಡುವಾಗ, ಮತ್ತೆ 4:13 ನೋಡುವಾಗ, ಅವರು ಅದೇ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದರು ಎಂಬುದಾಗಿ ನಾವು ಓದುತ್ತೇವೆ ನನ್ನ ಸಹೋದರ ಸಹೋದರಿಯರೇ. ಆದರೆ ಇದು ಯೇಸುಸ್ವಾಮಿ ಮನುಷ್ಯನ ರೂಪದಲ್ಲಿ ಮನುಷ್ಯನಾಗಿದ್ದಾಗ, ಆದರೆ ಇವತ್ತು ಈ ದೇವರು ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಅವರು ವಾಸ ಮಾಡಿ ನಮ್ಮನ್ನು ಇವತ್ತು ಬದಲಾಯಿಸುವವರಾಗಿದ್ದಾರೆ. ಪವಿತ್ರಾತ್ಮನ ಮೂಲಕ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ದೇವರ ಪವಿತ್ರಾತ್ಮನ ಮೂಲಕವಲ್ಲದೆ ನಮಗೆ ಕತ್ತಲೆಯಿಂದ ಬಿಡುಗಡೆಗೆ ಆಗಲು ಸಾಧ್ಯವಿಲ್ಲ, ಪಾಪದಿಂದ ಹೊರಬರಲು ಸಾಧ್ಯವಿಲ್ಲ. ಎಷ್ಟೋ ವರ್ಷಗಳ ಹಿಂದೆ ಯೆಶಾಯನ ಮುಖಾಂತರ ತಿಳಿಸಿದ ವಾಕ್ಯವನ್ನು ಈ 2024ನೇ ವರ್ಷದ ಹಿಂದೆ ಮೊದಲ ಶತಮಾನದಲ್ಲಿ ಯೇಸುವಿನ ಮೂಲಕ ತಂದೆಯಾದ ದೇವರು ಈ ಕಾರ್ಯವನ್ನು ನಡೆಸಿದರು. ಇದಕ್ಕೆ ನಾನು ಒಬ್ಬ ದೊಡ್ಡ ಸಾಕ್ಷಿ, ನಿಮಗೆ ಗೊತ್ತಿದೆ. ಹಾಗೆ ನಿಮ್ಮಲ್ಲಿ ಕೂಡ ಸಾಕ್ಷಿಗಳು ಇರಬಹುದು, ಆಗಿರಬಹುದು ಅಥವಾ ಆಗಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಗೆ ಪ್ರೀತಿಯಾಗಿದ್ದಂಥ ಅನ್ಯ ಜನಗಳು ಕೂಡ ಇವತ್ತು ಪಾಪದಲ್ಲಿ ಜೀವಿಸುವುದವರಿಗೆ ಸಾಧ್ಯವಿಲ್ಲ. ಸೂರ್ಯೋದಯವಾಯಿತೆಂಬುದಾಗಿ ಹೇಳುವಾಗ ಇಡೀ ಲೋಕಕ್ಕೆ ಬೆಳಕಿಗೆ ಕೊಡೋಕ್ಕೆ ಸೂರ್ಯನನ್ನು ಉಂಟು ಮಾಡಿದಂಥ ದೇವರು ಇವತ್ತು ನಮ್ಮನ್ನು ಕತ್ತಲಿಂದ ಬಿಡುಗಡೆ ಮಾಡಿದವರು ಆಗಿದ್ದಾರೆ. ಸೂರ್ಯೋದಯ ಅಂದರೆ ಸೂರ್ಯನ ಹಾಗೆ ಬೆಳಕು, ಅದನ್ನು ಸೃಷ್ಟಿ ಮಾಡಿದಂಥ ದೇವರು ಇವತ್ತು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಇವತ್ತಿಗೆ ಸೂರ್ಯೋದಯವಾಗಿದೆ. ಹೀಗಿರುವಾಗ ಇವತ್ತು ಅನೇಕ ಪ್ರವಾದಿಗಳು ಮತ್ತು ಸಾಕ್ಷಿಗಳು ದೇವರ ಆದುಕೊಂಡವರನ್ನು ಕೂಡ ಇವತ್ತು ಏನು ಮಾಡ್ತಾ ಇದ್ದಾರೆ? ಹಾದಿ ತಪ್ಪಿಸುವವರಾಗಿದ್ದಾರೆ, ಸರಿಯಾಗಿ ದೇವರನ್ನು ತಿಳಿಯಪಡಿಸದವರಾಗಿದ್ದಾರೆ, ಇವರೇ ಒಂದು ಬೆಂಕಿಯಾಗಿದ್ದಾರೆ. ಆದರೆ ಅಂಥವರನ್ನು ಇವತ್ತು ದೇವರೇ ಬಿಡುಗಡೆ ಮಾಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗಿರುವಾಗ ನಾವು ಸತ್ಯ ಸುವಾರ್ತೆಯನ್ನು ಕೇಳಿಕೊಂಡು ಅದರ ಕಡೆಗೆ ನಮ್ಮ ಗಮನವನ್ನು ಹರಿಸಿ ನಾವು ದೇವರನ್ನೇ ಹಿಂಬಾಲಿಸಬೇಕು ಹೊರತು ಈ ಸುಳ್ಳು ಬೋಧಕರು, ಪ್ರವಾದಿಗಳನ್ನು ಹಿಂಬಾಲಿಸಬಾರದು. ಇದು ಈ ಹಿಂದೆಯೂ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಇವರನ್ನು ಕಂಡುಹಿಡಿಯುವುದೇ ನಮ್ಮ ಪ್ರಾಮುಖ್ಯ ಕೆಲಸವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ಇವತ್ತು ದೇವರೇ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಮುಂದಿನ ವಚನಕ್ಕೆ ಹೋಗೋಣ. ಲೂಕ 1:77-79 ಲೂಕ 1:77-79 ನಮ್ಮ ದೇವರು ಅತ್ಯಂತ ಕರುಣೆಯಿಂದ ದಯಪಾಲಿಸುವ ಪಾಪ ಪರಿಹಾರವೆಂಬ ರಕ್ಷಣೆಯ ತಿಳುವಳಿಕೆಯನ್ನು ಆತನ ಪ್ರಜೆಗೆ ಕೊಡುವನಾಗಿಯೂ ಇರುವಿ.
ದೇವರ ನಾಮಕ್ಕೆ ಸ್ತೋತ್ರ, ಹಾಲೆಲೂಯ. ಹಾಗೆ ಇವತ್ತು ನಮ್ಮ ದೇವರು ಏನು ಮಾಡ್ತಾರೆ, ಆತನ ಪ್ರಜೆ ಅಂದರೆ ನಾವು ಆತನ ಪ್ರಜೆಯಾಗಿರುವುದಾದರೆ ನಮ್ಮನ್ನು ದೇವರು ಸ್ವೀಕಾರ ಮಾಡುವವರಾಗಿದ್ದಾರೆ. ದೇವರ ರಕ್ಷಣೆಯನ್ನು ದೇವರೇ ನಮಗೆ ಕೊಡುವವರಾಗಿದ್ದಾರೆ. ಈ ಸುಳ್ಳು ಬೋಧಕರು ಪ್ರವಾದಿಗಳು ಅಲ್ಲ ನನ್ನ ಸಹೋದರ ಸಹೋದರಿಯರೇ. ಆದರೆ ಅವರು ಇವತ್ತು ಈ ರೀತಿ ಇರುವುದರಿಂದ ದೇವರ ಜನಗಳನ್ನು ಇವತ್ತು ಹಾದಿ ತಪ್ಪಿಸುವುದರಿಂದ ದೇವರೇ ದೇವರ ರಕ್ಷಣೆಯನ್ನು ಮತ್ತು ದಯಪಾಲಿಸುವ ಪಾಪ ಪರಿಹಾರ ಎಂಬ ದೇವರ ಕರುಣೆಯನ್ನು ಇವತ್ತು ದೇವರು ಕೊಡುವರಾಗಿದ್ದಾರೆ. ದೇವರು ಆರಿಸಿಕೊಂಡವರಿಗೆ ಇದು ಇವತ್ತು ನಮ್ಮ ಜೀವಿತದಲ್ಲಿ ನೆರವೇರ್ತಾ ಇದೆ. ನಮಗೆ ಹಾಗೆ ಇವತ್ತು ರಕ್ಷಣೆ ಕೊಟ್ಟವರು ದೇವರಾಗಿದ್ದಾರೆ. ಆ ಕರುಣೆಯಿಂದಲೇ ನಮಗೆ ಮೇಲಿನಿಂದ ಅರುಣೋದಯ ಉಂಟಾಗಿ ನಮಗೆ ಪರಲೋಕದಿಂದ ಕರುಣೆ ಇಳಿದು ಬರ್ತಾ ಇದೆ ಎಂಬುದಾಗಿ ಈ ವಚನ ನಮಗೆ ತಿಳಿಸಲ್ಪಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಾಲೆಲೂಯ. ಯಾವುದೇ ಮನುಷ್ಯರಿಂದಲ್ಲ, ಯಾವ ಸುಳ್ಳು ಬೋಧಕರುಗಳಿಂದಲ್ಲ, ಪ್ರವಾದಿಗಳಿಂದಲ್ಲ. ನಮ್ಮ ಕರುಣೆ, ನಮ್ಮ ರಕ್ಷಣೆ, ನಮಗೆ ಪಾಪ ಪರಿಹಾರ ಮೇಲಿನಿಂದ ಅರುಣೋದಯ ಅಂದರೆ ಮೇಲಿನಿಂದಲೇ ನಮಗೆ ಪರಲೋಕದಿಂದಲೇ ದೇವರು ಆಶೀರ್ವಾದವನ್ನು ಕಳಿಸುವವನಾಗಿದ್ದಾನೆ, ರಕ್ಷಣೆಯನ್ನು ಕೊಡುವವನಾಗಿದ್ದಾನೆ, ಪಾಪದಿಂದ ಬಿಡುಗಡೆ ಮಾಡುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ದೇವರ ಕರುಣೆ ಹೊರತು ಬೇರೆ ಯಾರ ಕರುಣೆಯಲ್ಲ. ಆದರೆ ಇವತ್ತಿನ ಸುಳ್ಳು ಬೋಧಕರು ಪ್ರವಾದಿಗಳು ಅವರ ದಶಾಂಶ ಕಾಣಿಕೆಯಾಗಿ ಕರುಣೆ ತೋರ್ತಾ ಇದ್ದಾರೆ. ಅದಕ್ಕಾಗಿ ಜನಗಳನ್ನು ಇವತ್ತು ಹಿಂಸಿಸುತ್ತಾ ಇರುವವರಾಗಿದ್ದಾರೆ. ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸುವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು. ಒಂದು ಸಮಯದಲ್ಲಿ ಹಿಂದಿನ ವಚನವನ್ನು ನಾವು ತಿಳಿದ ಹಾಗೆ ಕತ್ತಲಲ್ಲಿ ಮರಣಾಂಧಕಾರದಲ್ಲಿ ಪಾಪದಲ್ಲಿ ನಾವು ಸಾಯಬೇಕಾಗಿದ್ದಂಥ ಅದರಲ್ಲಿ ವಾಸಿಸುವರಾದಂಥ ನಮಗೆ ದೇವರು ಪ್ರಕಾಶವನ್ನು ಕೊಟ್ಟು ದೇವರ ಆಶೀರ್ವಾದವನ್ನು ಮಾಡಿ ದೇವರನ್ನೇ ನಮಗೆ ತಿಳಿಯಪಡಿಸಿ ನಮ್ಮ ಕಾಲುಗಳು ಕೆಟ್ಟದಕ್ಕೆ ಹೋಗದ ಹಾಗೆ ನಮ್ಮನ್ನು ಇವತ್ತು ಸಮಾಧಾನದಲ್ಲಿ ನಡೆಸುವವರಾಗಿದ್ದಾರೆ. ಹಾಲೆಲೂಯ. ಈಗಾಗಲೇ ನಾನು ಹೇಳಿದಾಗೆ ಹಿಂದೆ ನನ್ನ ಒಂದು ಸಾಕ್ಷಿಯನ್ನು ನೀವು ಕೇಳಿದ ಹಾಗೆ 3 ಸಲ ಮರಣಕ್ಕೆ ತೆಗೆದುಕೊಂಡು ಹೋಯಿತು. ದೇವರೇ ಮರಣದಿಂದ ನನ್ನ ಬಿಡುಗಡೆ ಮಾಡಿದರು. ನನ್ನ ಕಾಲು ಬಹಳ ಕೆಟ್ಟದಕ್ಕೆ ಹೋಗ್ತಾ ಇತ್ತು, ಅದರ ಸಮಾಧಾನದ ಮಾರ್ಗದಲ್ಲಿ ಹೋಗುವಾಗೆ ಇವತ್ತು ಮಾಡಿದ್ದಾರೆ. ಇದು ದೇವರ ಅತ್ಯಂತ ಕರುಣೆ. ದೇವರಿಂದಲೇ ಪಾಪ ಪರಿಹಾರ, ದೇವರಿಂದಲೇ ರಕ್ಷಣೆ, ತಿಳುವಳಿಕೆ, ದೇವರ ಒಂದು ಕರುಣೆ, ಪ್ರೀತಿ ಇವತ್ತು ನಮ್ಮನ್ನು ನಡೆಸ್ತಾ ಇದೆ. ದೇವರಿಂದಲೇ ಸಾಧ್ಯ. ಹಾಗೆ ಇವತ್ತು ಈ ಸುಳ್ಳು ಬೋಧಕರು ಪ್ರವಾದಿಗಳು ಜನಗಳನ್ನು ಇವತ್ತು ತಪ್ಪುದಾರಿಗೆ ನಡೆಸ್ತಾ ಇದ್ದಾರೆ. ಆದರೆ ದೇವರ ಪ್ರಜೆಗಳನ್ನು ದೇವರು ಯಾರನ್ನು ಆರಿಸಿಕೊಳ್ಬೇಕೋ, ದೇವರಿಗೆ ಯಾರು ಬೇಕೋ ಅವರನ್ನು ದೇವರೇ ಇವತ್ತು ಕೂಡ ನಡೆಸುವವರಾಗಿದ್ದಾರೆ, ಅದ್ಭುತ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಇದುವೇ ನಮ್ಮ ಜೀವಿತದಲ್ಲಿ ಇವತ್ತು ನಡೆಯುವಂಥ ಕಾರ್ಯ. ಹಾಗೆ ಇವತ್ತು ನಮ್ಮನ್ನು ಬೆಂಕಿಯಿಂದ ರಕ್ಷಿಸಲ್ಪಡುವರು ಆ ದೇವರು ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಭರವಸೆ ದೇವರಲ್ಲಿರಬೇಕು. ಆದ್ದರಿಂದ ಯಾರು ಸತ್ಯ ಹೇಳ್ತಾರೆ, ಯಾರು ಸುಳ್ಳು ಹೇಳ್ತಾರೆ, ಯಾರು ಯಾವುದಕ್ಕಾಗಿ ಆಸೆ ಪಡ್ತಾರೆ ಎಂಬುದಾಗಿ ತಿಳಿದು ಅಂಥವರಿಂದ ದೂರವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿಯೇ ಜೀವಿಸಬೇಕು. ನಾವು ದೇವರ ವಾಕ್ಯವನ್ನು ಹಿಂಬಾಲಿಸಬೇಕು. ನನ್ನ ಸಹೋದರ ಸಹೋದರಿಯರೇ, ಹಾಲೆಲೂಯ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಎಫೆಸರಿಗೆ ಬರೆದ ಎಫೆಸರಿಗೆ 5ನೇ ಅಧ್ಯಾಯ 8ನೇ ವಾಕ್ಯ. ಎಫೆಸಿ 5:8. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಪ್ರವಾದಿ ಯೆಶಾಯ 9:2 ಓದಿದ್ದೇವೆ. ಆಮೇಲೆ ಮತ್ತಾಯ 4:14, 15, 16 3 ವಚನಗಳನ್ನ ತಿಳಿದುಕೊಂಡಿದ್ದೇವೆ. ಲೂಕ 1:77-79 ತಿಳಿದುಕೊಂಡಿದ್ದೇವೆ. ಈಗ ಇಲ್ಲಿ ಈ ವಚನವನ್ನು ನೋಡುವಾಗ ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಹೌದು, ನಮ್ಮ ಹಿಂದಿನ ಜೀವಿತ ಅಂದರೆ ದೇವರು ನಮಗೆ ದರ್ಶನ ಕೊಡುವುದಕ್ಕಿಂತ ಮೊದಲು, ದೇವರು ನಮ್ಮನ್ನು ನಡೆಸೋದಕ್ಕಿಂತ ಮೊದಲು ನಾವು ಬಹಳ ಪಾಪಮಯ ಜೀವಿತದಲ್ಲಿ ಕತ್ತಲಲ್ಲಿ ಜೀವಿಸ್ತಾ ಇದ್ದೇವೆ. ಆದರೆ ಈಗ ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಇವತ್ತು ದೇವರೇ ನಮ್ಮನ್ನು ಕರೆದಿದ್ದಾರೆ. ದೇವರಲ್ಲಿ ಇದ್ದುಕೊಂಡು ಪಾಪದಿಂದ ಬಿಡುಗಡೆಯಾಗಿ ನಾವು ಶಾಂತಿ ಸಮಾಧಾನದಿಂದ ಜೀವಿಸುವ ಹಾಗೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನನ್ನ ಪ್ರಿಯರಾದ ಸಹೋದರ ಸಹೋದರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಾಲೆಲೂಯ. ಆದರೆ ಇನ್ನು ನಾವು ಕತ್ತಲ ಜೀವಿತಕ್ಕೆ ಹೋಗಬಾರದು. ಇದುವೇ ಇವತ್ತು ಬೆಂಕಿಯಿಂದ ರಕ್ಷಿಸಲ್ಪಡುವರು ನಮ್ಮನ್ನಂದರೆ ಸುಳ್ಳು ಬೋಧಕರು ಪ್ರವಾದಿಗಳಿಂದ ಇತರರ ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿದವರು, ಮಾಡ್ತಾ ಇರುವವರು ಸರ್ವ ಸೃಷ್ಟಿಕರ್ತನಾದಂಥ ದೇವರೇ ಹೊರತು ಬೇರೆ ಯಾರೂ ಅಲ್ಲ. ಅದರಲ್ಲಿ 14ನೇ ವಚನವನ್ನು ಓದಿಕೊಳ್ಳೋಣ.
ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೆ. ಆದ್ದರಿಂದ ನಿದ್ರೆ ಮಾಡುವವನು ಎಚ್ಚರವಾಗಿರಂದರೆ, ಇಲ್ಲಿವರೆಗೆ ನೀನು ಜ್ಞಾನ ಇಲ್ಲದೆ ನಿದ್ದೆ ಮಾಡಿದಂಥ ಮನುಷ್ಯನಿಗೆ ಯಾವುದೇ ಗೊತ್ತಿರೋದಿಲ್ಲ, ಹಾಗೆ ಇದ್ದೆ. ಆದರೆ ಈಗ ನಾನು ನಿನಗೆ ದೇವರು ದರ್ಶನವನ್ನು ಕೊಟ್ಟಿದ್ದಾನೆ. ಇನ್ನು ಮುಂದೆ ಎಚ್ಚರವಾಗು, ಆ ಕೆಟ್ಟ ಪಾಪಗಳ ವಿಚಾರಕ್ಕೆ ಹೋಗಬೇಡ, ಸುಳ್ಳು ಪ್ರವಾದಿಗಳ ಬೋಧಕರ ಹಿಂದೆ ಹೋಗಬೇಡ, ಅವರ ಮಾತನ್ನು ಕೂಡ ನೀನು ಕೇಳಬೇಡ. ನೇರವಾಗಿ ಸತ್ಯವೇದವನ್ನು ಅಂದರೆ ಬೈಬಲನ್ನು ಓದಿ ತಿಳ್ಕೊಂಡು ಅದರ ಮುಖಾಂತರ ನೀನು ಎಚ್ಚರವಾಗು. ಹಿಂದಿನ ಜೀವಿತ ಸಾಕು, ಈ ಸುಳ್ಳು ಬೋಧಕರು ಪ್ರವಾದಿಗಳಿಂದಲೂ ದೂರವಾಗಿರಬೇಕು ಎಂಬುದಾಗಿ. ಸತ್ತವರನ್ನು ಬಿಟ್ಟು ಹೇಳು. ಯಾರು ಸತ್ತವರೆಂದರೆ ಈ ಕೆಟ್ಟ ಜನಗಳು ಮತ್ತು ದೇವರನ್ನು ಅರಿತುಕೊಂಡು ಅರಿಯದೇವು ಪಾಪದಲ್ಲಿ ಜೀವಿಸ್ತಾ ಇದ್ದವರೇ ಸತ್ತವರಾಗಿದ್ದಾರೆ. ಅವರ ಹಿಂದೆ ಹೋಗಬೇಡ, ಅವರನ್ನು ಬಿಟ್ಟು ಹೇಳು. ಅದರಲ್ಲಿ ವಿಶೇಷವಾಗಿ ಹಣಕ್ಕಾಗಿ, ದಶಾಂಶಕ್ಕಾಗಿ, ಅವರ ಹೆಂಡತಿ ಮಕ್ಕಳ ಜೀವನಕ್ಕಾಗಿ ದೇವರನ್ನು ತಿಳಿದು ಸುಳ್ಳು ಹೇಳಿ ಜನಗಳನ್ನು ಹಾದಿ ತಪ್ಪಿಸ್ತಿರುವಂಥ ಈ ಸುಳ್ಳು ಬೋಧಕರು ಪ್ರವಾದಿಗಳು ಇವರೇ ಆಗಿದ್ದಾರೆ ಸತ್ತವರು. ಇವರನ್ನು ಬಿಟ್ಟು ನೀನು ಹೊರಗೆ ಬಾ, ಬಿಟ್ಟು ಏಳು, ಅವ್ರ ಜೊತೆಲಿ ಇರಬೇಡ. ಕ್ರಿಸ್ತನು ನಿನಗೆ ಪ್ರಕಾಶವನ್ನು ಕೊಡುವನು. ಆಗ ಇಂಥ ಕೆಟ್ಟ ಜನಗಳನ್ನು, ಇಂಥ ಬೆಂಕಿಯ ಮನುಷ್ಯರನ್ನು ಬಿಟ್ಟು ಹೊರಗಡೆ ಬಂದಾಗ ಮಾತ್ರ ದೇವರಿಂದ ಆಶೀರ್ವಾದ ನಮಗೆ ದೊರಕುತ್ತದೆ. ಒಂದು ವೇಳೆ ಮತ್ತೆ ತಿಳಿದು ಅವರೊಂದಿಗೆ ನಾವು ಜೀವಿಸುವುದಾದರೆ ಕ್ರಿಸ್ತನು ಅಂದರೆ ದೇವರು ನಮಗೆ ಪ್ರಕಾಶವನ್ನು ಕೊಡುವುದಿಲ್ಲ, ಆಶೀರ್ವಾದ ಮಾಡುವುದಿಲ್ಲ. ಬದಲಾಗಿ ನಾವು ಕೂಡ ಶಾಂತಿ ಸಮಾಧಾನದಲ್ಲಿ ಜೀವಿಸಲು ಆಗುವುದಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಹೀಗಿರುವಾಗ ದೇವರ ವಾಕ್ಯವನ್ನು ಚೆನ್ನಾಗಿ ತಿಳಿದು ಅರ್ಥ ಮಾಡಿಕೊಂಡು ಓದಿ ಇಂಥವ್ರನ್ನ ದೂರ ಇಟ್ಟು ನಾವು ದೇವರನ್ನೇ ಹಿಂಬಾಲಿಸಬೇಕು, ದೇವರ ವಾಕ್ಯವನ್ನೇ ನಾವು ಹಿಂಬಾಲಿಸಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಮ್ಮನ್ನು ಈ ಬೆಂಕಿಯಿಂದ ರಕ್ಷಿಸಲ್ಪಡುವವರು ದೇವರೇ ಆಗಿದ್ದಾರೆ. ಆದುದರಿಂದ ಈ ಬೆಂಕಿ ಎಂಬ ಸುಳ್ಳು ಬೋಧಕರು ಪ್ರವಾದಿಗಳ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ನನ್ನ ಸಹೋದರ ಸಹೋದರಿಯರೇ, ಹಿಂದಿನ ತರಗತಿಗಳಲ್ಲಿ ಕೂಡ ನೀವು ಕೇಳಿದ್ದೀರಿ, ಇನ್ನು ಮುಂದೆಯೂ ಕೇಳುವರಾಗಿದ್ದೀರಿ. ಬಹಳ ಎಚ್ಚರದಿಂದ ಜೀವಿಸೋಣ. ನಾವೆಲ್ಲರೂ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಇವತ್ತಿನ ಈ ಸಂದೇಶವನ್ನು ನನ್ನ ಸಹೋದರ ಸಹೋದರಿಯರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಕೇಳಿದಂಥ ಸಹೋದರ ಸಹೋದರಿಯರು ಕೂಡ ಈ ಸುಳ್ಳು ಬೋಧಕರು ಪ್ರವಾದಿಗಳು ಈ ಬೆಂಕಿಯಿಂದ ಹೊರಬಂದು ನಿಮ್ಮ ಒಂದು ಸಹಾಯವನ್ನು, ನಿಮ್ಮ ಒಂದು ಕಾರ್ಯವನ್ನು ಅರಿತುಕೊಂಡು ಮುಂದೆ ಚೆನ್ನಾಗಿ ಜೀವಿಸುವ ಹಾಗೆ ಅವರಲ್ಲಿ ಕಾರ್ಯ ಮಾಡಿರಿ. ಅವರು ಕೂಡ ಅನೇಕರಿಗೆ ಸಾಕ್ಷಿ ನುಡಿಯುವಂತೆ ಆಶೀರ್ವದಿಸಿರಿ. ಅವರ ಇಡೀ ಕುಟುಂಬ, ಸಂಸಾರ, ಗಂಡ, ಹೆಂಡತಿ, ಮಕ್ಕಳು ಎಲ್ಲವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.